ಹಾಯ್ ಹೆಲೋ ಇಟ್ಸ್ ಸಂಡೇ ವ್ಲಾಗ್. ಇವತ್ತು ನಮ್ಮ ಮನೆಯಲ್ಲಿ ಎರಡು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೀವಿ. ಚಿಕನ್ ರೆಸಿಪಿ, ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಜೊತೆ. ದ ಸೆಕೆಂಡ್ ಒನ್ ಈಸ್ ಏನಿದು ಚಿಕನ್ ಗೀ ರೋಸ್ಟ್ ಖುಷಿ ಮಾಡ್ತಾ ಇರೋದು. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಇವಾಗ. ಏನೇನ್ ಬೇಕು? ಧನಿಯಾ ಮತ್ತೆ ಪೆಪ್ಪರ್ ಪೌಡರ್, ಜೀರಿಗೆ ಮತ್ತೆ ಮೆಣಸ್ ಪೌಡರು. ಹುಡುಗಿ ಇನ್ನು ಇವಾಗ ಅಡ್ಗೆ ಕಲಿತಿದ್ದಾಳೆ, ಅದಕ್ಕೆ ಮರ್ತೋದ್ಲು. ಜೀರಿಗೆ ಮತ್ತೆ ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಧನ್ಯಾ ಇದ್ರೆ ಹುರ್ಕೊಂಡ್ ಅದನ್ನು ಕುಟ್ಕೊಳ್ಬಹುದು ಅಥವಾ ಮಿಕ್ಸಿಗೆ ಹಾಕೋಬಹುದು. ನಮ್ಮ ಮನೆಯಲ್ಲಿ ಧನ್ಯಾ ಪೌಡರ್ ಇದೆ, ನಮ್ಮಮ್ಮ ಮಾಡ್ಕೊಟ್ಟಿರೋದು, ಅದನ್ನೇ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಒಂದ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಾಳೆ. ಒಂದು 6 ಎಸ್ಲು ಬೆಳ್ಳುಳ್ಳಿ ಇಟ್ಕೊಂಡಿದ್ದಾಳೆ. ಇದು ಒಂದು 150-200 ಗ್ರಾಮ್ ಚಿಕನ್ ಅಂತ ಅನ್ಕೊಳ್ಳೋಣ. ಸೊ ಅದಾದ್ಮೇಲೆ ಚಿಕನ್ ಮಸಾಲ, ಅರಿಶಿನ, ಖಾರದ ಪುಡಿ ಮತ್ತೆ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಮೊಸರು ಬೇಕಾಗತ್ತೆ. ಈಗ ಇದನ್ನ ಫಸ್ಟ್ ಸ್ಟೆಪ್ ಏನು? ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಇವಾಗ ಸ್ವಲ್ಪ ಮೊಸರು ಹಾಕೋತಾ ಇದ್ದಾಳೆ. ಮೊಸರು ಮತ್ತೆ ಇನ್ನು ಏನೇನು ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂತಾ ಇದ್ದಾಳೆ. ಇವಳು ಹ್ಯಾಂಡೇ ಕವರ್ ಆಗ್ತಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದ್ ಸ್ವಲ್ಪ ಅಂದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ಳೋದು. ಒಂದ್ 4 ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳಿ. ಇಲ್ಲಿ ಮೆಣಸು ಮತ್ತೆ ಜೀರಿಗೆ ನಿಮ್ ಟೇಸ್ಟ್ ತಕ್ಕಂಗೆ, ಐ ಥಿಂಕ್ 2 ಸ್ಪೂನ್ ಅಷ್ಟು ಬರುತ್ತೆ ಅನ್ಸತ್ತೆ. ಇವಳು ಎಷ್ಟಾಗ್ತಾಳೆ ಗೊತ್ತಿಲ್ಲ. ನೆಕ್ಸ್ಟ್ ಇದಕ್ಕೆ ಕುಟ್ಕೊಂಡಿರೋದು ಅಷ್ಟನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾಳೆ. ಅಂಡ್ ಒಂದ್ ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಂತಾ ಇದ್ದಾಳೆ. ಇದು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದಾಳೆ. ಇವಾಗ ಕುಟ್ಟಿಟ್ಕೊಂಡಿರೋ ಜೀರಿಗೆ ಮತ್ತೆ ಸಡನ್ ಆಗಿ ಮೈಕ್ ಏನಾಯ್ತು ಅಂತ ಗೊತ್ತಿಲ್ಲ, ರೆಕಾರ್ಡ್ ಆಗಿಲ್ಲ, ಬರೀ ವಿಡಿಯೋ ಮಾತ್ರ ಆಗಿದೆ. ಸೊ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಮತ್ತೆ ಜೀರಿಗೆ ಪೌಡರ್ನ ಹಾಕೊಂಡ್ಲು. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡ್ಲು. ಚಿಕನ್ ನ ಕ್ಲೀನ್ ಮಾಡುವಾಗ್ಲೂ ಅರ್ಶನದಲ್ಲೇನೆ ಕ್ಲೀನ್ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೇದು. ಅಂಡ್ ಇದಾದ್ಮೇಲೆ ಅರ್ಶನ ಹಾಕಿದಾದ್ಮೇಲೆ ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ ಅನ್ನ ಯೂಸ್ ಮಾಡಿದ್ವಿ ನಾವಿಲ್ಲಿ. 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ಲು ಅದನ್ನು. ಅದಾದ್ಮೇಲೆ ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ನ ಜಾಸ್ತಿ ಹಾಕ್ಬಾರ್ದು ಯೂಶಲಿ ಚಿಕನ್ ಮತ್ತೆ ಮೊಟ್ಟೆದೇನಾದ್ರೂ ರೆಸಿಪೀಸ್ ಮಾಡುವಾಗ, ಬಿಕಾಸ್ ಅದ್ರಲ್ಲೇ ಆಲ್ರೆಡಿ ಸಾಲ್ಟ್ ಇರುತ್ತೆ. ಸೊ ನೋಡ್ಕೊಂಡು ಸಾಲ್ಟ್ ನ ಹಾಕೊಳ್ಳಿ. ಲಾಸ್ಟ್ ಅಲ್ಲೂ ನೀವು ಹಾಕೋಬಹುದು ಅಕಸ್ಮಾತ್ ಏನಾದ್ರೂ ನಿಮ್ಗೆ ಕಡಿಮೆ ಸಪ್ಪೆ ಅನ್ಸಿದ್ರೆ. ಇದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ. ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ ಹಾಕೊಂಡಿದೀವಿ. ಇದ್ರಲ್ಲಿ ಆಲ್ರೆಡಿ ಮೆಣಸು ಇರುತ್ತೆ, ಸೊ ನೋಡ್ಕೊಂಡು ಖಾರದ ಪುಡಿನ ಹಾಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಇದಕ್ಕೆ ಬೆಣ್ಣೆ ಕೂಡ ಸೇರ್ಸ್ಕೋಬಹುದು ನೀವು ಒಂದ್ ಸ್ವಲ್ಪ. ಬೆಣ್ಣೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ತುಪ್ಪನೂ ಸೇರ್ಸ್ಕೋಬಹುದು, ಅಥವಾ 2 ಇಲ್ಲ ಅಂದ್ರೆ ಇಟ್ಸ್ ಓಕೆ. ನೀವು ಆಲ್ರೆಡಿ ಕರ್ಡ್ ಹಾಕಿರ್ತೀರಲ್ವಾ, ಅದನ್ನು ನಡೆಯತ್ತೆ. ಇದು ನಾನು ಮನೇಲಿ ಕಾಯಿಸಿರೋ ತುಪ್ಪ, ಕೆನೆ ತೆಗ್ದು ಅದ್ರಲ್ಲಿ ಬೆಣ್ಣೆ ಮಾಡಿ ಹೆಪ್ಪಾಕಿ ಮೊಸರು ಮಾಡಿ ಅದನ್ನ ಮತ್ತೆ ಮಿಕ್ಸಿಗೆ ಹಾಕಿದ್ರೆ ಬೆಣ್ಣೆ ಬರುತ್ತೆ. ಅದನ್ನ ಕಾಯಿಸಿ ಮಾಡಿರೋ ತುಪ್ಪ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇದಕ್ಕೆ ಬೆಣ್ಣೆ ಇಲ್ದೇ ಇರೋ ಕಾರಣ 1 ಸ್ಪೂನ್ ಅಷ್ಟು ಮಾತ್ರ ತುಪ್ಪನ ಹಾಕ್ತಾ ಇದೀವಿ. ಗೀ ರೋಸ್ಟ್ ಅಲ್ವಾ, ಸೊ ಗೀ ಜಾಸ್ತಿ ಆದ್ರೆ ಎಂತ ಆಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನೆಲ್ಲ 1 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ಬೇಕು. ಸೊ ಎಲ್ಲ ನೀಟಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಹಿಡಿಬೇಕು. ಸೊ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ 1 ಅವರ್ ಬಿಟ್ಬಿಡಿ. 1 ಅವರ್ ಆದ್ಮೇಲೆ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ. ಇದೇ ಗ್ಯಾಪ್ ಅಲ್ಲಿ ನನ್ಗೆ ಬೆಳಗ್ಗೆ ಎದ್ರೆ ಕಾಫಿ ಇಲ್ಲ ಅಂದ್ರೆ ಆಗಲ್ಲ, ತಲೆ ಕೆಡತ್ತೆ. ಡೈಲಿ ಗ್ರೀನ್ ಟೀ ಕುಡ್ದು ವೀಕ್ಲಿ ಒನ್ಸ್ ಆದ್ರೂ ನನ್ ಕಾಫಿ ಕುಡ್ದಿಲ್ಲ ಅಂದ್ರೆ ಆಗಲ್ಲ. ಸೊ ನಿಮ್ಗೆ ಯಾರಿಗೆಲ್ಲ ಟೀ ಮತ್ತೆ ಕಾಫಿ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ, ಕೆಲವ್ರಿಗಂತೂ ಅದ್ ಕುಡಿದೆ ಬೆಳಗ್ಗೆದ್ದು ಏನೇನು ನಡೆಯಲ್ಲ ಅನ್ನೋ ತರ ಇರುತ್ತೆ, ಕಮೆಂಟ್ ಮಾಡಿ. ಈಗ 1 ಅವರ್ ಮ್ಯಾರಿನೇಟ್ ಮಾಡಿ ಆದಾಗ ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊತಾ ಇದೀವಿ. ತರಿಯಾಗಿ ಪೇಸ್ಟ್ ಆದ್ರೂ ಸಾಕು ಅದು. ಮತ್ತೆ 1 ಲೆಮನ್, ಹಾಗೆ ಒಂದ್ ಸ್ವಲ್ಪ ಒಗ್ಗರಣೆಗೆ ಕರಿಬೇವನ್ನ ತಗೊಂಡಿದೀವಿ. ವಾಟ್ ನೆಕ್ಸ್ಟ್ ಖುಷಿ?
ಈಗ ಒಗ್ಗರಣೆ ಹಾಕೊಳ್ಳೋದು. ಒಂದು ಬಾಣ್ಲಿ ರೆಡಿ ಮಾಡ್ಕೊಂಡಿದ್ದಾಳೆ. ಇದಕ್ಕಿವಾಗ ಗೀ ರೋಸ್ಟ್ ರೆಡಿ ಆಗತ್ತೆ. ಮೊದ್ಲು ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಸ್ವಲ್ಪ ಗಲೀಜಾಗಿದೆ, ಇದಕ್ ಮುಂಚೆ ಬಿರಿಯಾನಿ ಮಾಡಿದೀನಿ ಅದಕ್ಕೆ. ಇಲ್ಲಿಗೆ ಬಾಣ್ಲಿ ಬಿಸಿ ಆದ್ಮೇಲೆ ತುಪ್ಪ ಹಾಕೋತಿದ್ದಾಳೆ. ಎಷ್ಟ್ ಹಾಕೋತಿದ್ಯಾ? ಓಕೆ, ಒಂದ್ 200 ಗ್ರಾಮ್ ಅಷ್ಟು ಚಿಕನ್ ಇದ್ರೆ ಒಂದ್ 3 to 4, 5 ಸ್ಪೂನಾ ಗೀ, 5 ಸ್ಪೂನ್ ಅಷ್ಟು ತುಪ್ಪ. ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಕೊಂತಿದ್ದಾಳೆ ಹೆಚ್ಚಿಟ್ಕೊಂಡಿರೋದು. ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ಲಲ್ಲ ಪೇಸ್ಟ್, ಆ ಪೇಸ್ಟ್ ನ ಕೂಡ ತಗೊಂಡು ಹಾಕೋತಾಳೆ. ಹುಷಾರು, ಕೈ ಬಿಟ್ಬಿಡಿಯ ಬಾಣಿ. ಹಾಗೆ ಸುಮ್ನೆ ಬಾಡಿಸ್ಕೋಬೇಕು ಲೈಟ್ ಆಗಿ. ಇದ್ ಸ್ವಲ್ಪ ಬಾಡಿ ಆದ್ಮೇಲೆ ರೋಸ್ಟ್ ಆಗ್ಬೇಕು. ಅದಾಗಿದ ತಕ್ಷಣ ಇವಾಗ ಮಾಡ್ಕೊಂಡಿರ್ತೀರಲ್ಲ ಚಿಕನ್ ಹಾಕಿ, ಅದನ್ನ ಹಾಕೋಬೇಕು. ಇದನ್ನ ರೋಸ್ಟ್ ಆಗ್ತಾ ಇರೋ ಚಿಕನ್ಗೆ ಸೇರಿಸ್ಕೊಳ್ಳಿ. ಪೌಡರ್, ಪೆಪ್ಪರ್ ಪೌಡರ್ ಏನಿರುತ್ತೆ ಅದನ್ನ ಇವಾಗ ಹಾಕೊಂಡ್ಬಿಡೋದು. ಇಟ್ಕೊಂಡು ಒಂದು 10 ಮಿನಿಟ್ಸ್ 10 to 15 ಮಿನಿಟ್ಸ್ ಅಂತೆ. ನೋಡಿ ತುಪ್ಪ ಹೆಂಗ್ ತೇಲ್ತಿದೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಕರ್ಬೇವನ್ನ ಹಾಕೋತಾ ಇದ್ದಾಳೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಇದು ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ತುಪ್ಪ ಸೈಡ್ ಅಲ್ಲಿ ಹೆಂಗ್ ಬರ್ತಿದೆ, ಬರೀ 4-5 ಸ್ಪೂನ್ಗೆನೆ. ಓಕೆ, ಇದಿವಾಗ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಬೋನ್ಲೆಸ್ ಚಿಕನ್ ನ ತಗೊಂಡಿರೋದು, ನೋಡದ. ಬಿಸಿದೆ. ಅಲ್ಟಿ ಆಗಿದೆ ಟೇಸ್ಟು. ಮನೆಯಲ್ಲಿ ಟ್ರೈ ಮಾಡ್ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ ಅದು. ಮಕ್ಕಳು ಮಾಡ್ಬೋದು. ಖುಷಿನ ಮಾಡಿದಾಳೆ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಭಾನುವಾರ ಬಂದ್ರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಂತೂ ಕಾಯಮ್ಮು. ನಾನ್ ವೆಜ್ ತಿಂದ್ರೆ ನಮ್ಗೆ ಆಗಲ್ಲ. ಸೊ ನಾನು ಬೆಳಗ್ಗೆನೆ ಆ್ಯಕ್ಚುಲಿ ಸ್ವಲ್ಪ ಮಳೆ ಬರ್ತಿತ್ತು, ಚಳಿ ಆಗ್ತಿತ್ತು. ಬಿರಿಯಾನಿ ಮಾಡೋಣ ಬರ್ತಿತ್ತು ಅಂದ್ಬಿಟ್ಟು ಬಿರಿಯಾನಿ ಮಾಡಿಕೊಂಡೆ. ಬಿರಿಯಾನಿಗೆ ಏನೇನು ಬೇಕು ಮಸಾಲೆನ ರುಬ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಮತ್ತು ಬಿರಿಯಾನಿ ಎಲೆ ಬರುತ್ತಲ್ಲ ಅದು, ಚಕ್ಕೆ, ಲವಂಗ, ಸಾಸಿವೆಗಳು, ಈ ಥರದ್ದೆಲ್ಲ ಬಿರಿಯಾನಿ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ನಾನು ಅದನ್ನೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದಾದಮೇಲೆ ಚಿಕನ್ ನೀಟಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿ ಇದಾದಮೇಲೆ ರುಬ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ಹಾಕ್ತಾಯಿದ್ದೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಜಾಸ್ತಿ ಬಳಸಿರೋದ್ರಿಂದ ಗ್ರೀನಾಗಿ ಬಂದಿದೆ. ಒಂದು 4-5 ಗೋಡಂಬಿ ಕೂಡ ಯೂಸ್ ಮಾಡಿದ್ದೀನಿ ರುಬ್ಬೋದಿಕ್ಕೂ, ಆ್ಯಂಡ್ ಇಲ್ಲಿ ಒಗ್ಗರಣೆಗೂ ಹಾಕಿದ್ದೀನಿ. ಗೋಡಂಬಿ ಆ್ಯಕ್ಚುಲಿ ಪೀಸ್ ಮಾಡಿಬಿಟ್ಟು ಹಾಕಿದ್ದೆ. ಚಿಕನ್ ಬೇಯ್ಕೊಳ್ಳೋ ಅಷ್ಟರಲ್ಲಿ ಅದು ಕರ್ಗೆ ಹೋಗಿತ್ತು. ಬಟ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಮನೇಲಿ. ಇದಾದಮೇಲೆ ಮತ್ತು ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡೆ ನಾನು. ಇವತ್ತು ಆ್ಯಕ್ಚುಲಿ ಕುಕ್ಕರ್ನ ಯೂಸ್ ಮಾಡಿದೆ, ಹಾಗೆ ಬಿರಿಯಾನಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ಪಾತ್ರೆನಲ್ಲಿ ಬಿರಿಯಾನಿ ಮಾಡ್ತಾ ಇರೋದು. ಸೊ ಇದು ಒಂದು ಸ್ವಲ್ಪ ಕುದಿ ಬಂದಿದ್ದಾದಮೇಲೆ, ಇವಾಗೇನು ಕ್ಲೋಸ್ ಮಾಡಿರಲಿಲ್ಲ, ಸ್ವಲ್ಪ ಕುದಿ ಬಂದಿದ್ದಾದಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವು ಚಿಕನ್ ಎಷ್ಟು ತೊಗೊಳ್ತೀರಾ ಅಷ್ಟೇ ಅಕ್ಕಿ ಹಾಕ್ಕೊಂಡಿದ್ರು ಹಾಕ್ಕೋಬೋದು. ಆ್ಯಂಡ್ ಚಿಕನ್ ಬಿರಿಯಾನಿ ಪಾತ್ರೆನಲ್ಲಿ ಮಾಡುವಾಗ ಇದು ನನಗೆ ನಮ್ಮ ಆಂಟಿ ಹೇಳ್ಕೊಟ್ಟಿದ್ದ ಟಿಪ್ಪು, ನಮ್ಮ ಯಶವಂತಪುರದ ಆಂಟಿ ಅವರು. ನಾನು ಮಾಮೂಲಿ ನಾವಿವಾಗ ಅಕ್ಕಿ ಇಡಬೇಕಾದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಿ ಅಲ್ವಾ, ಬಟ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡುವಾಗ ಹಂಗೆ ಮಾಡಬಾರ್ದು. ಬಿಕಾಸ್ ಚಿಕನ್ ಆಲ್ರೆಡಿ ನೀರು ಬಿಟ್ಕೊಂಡಿರುತ್ತೆ, ಒಗ್ಗರಣೆ ಅದೆಲ್ಲ ಸ್ವಲ್ಪ ಆಲ್ರೆಡಿ ಇರುತ್ತೆ ಪಾತ್ರೆನಲ್ಲಿ. ಹಾಗಾಗಿ ಅಕ್ಕಿ ಎಷ್ಟು ಹಾಕ್ತೀರಾ ಅಷ್ಟೇ ನೀರನ್ನು ಹಾಕಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ನೀವೇನು ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಅಕಸ್ಮಾತ್ ಫುಲ್ ಪೂರ್ತಿ ನೀರ್ ಸಾಕಾಗ್ಲಿಲ್ಲ ಅಂದ್ರೆ ಮಾತ್ರ ಒಂದ್ ಸ್ವಲ್ಪ ಹಾಕ್ಕೋಬೋದಷ್ಟೇ. ಒಂದ್ ನಿಮಿಷ. ಸೊ ಅಕ್ಕಿ ಹಾಕಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಇವಾಗ ಲಾಸ್ಟಲ್ಲಿ ಒಂದ್ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಭಾನುವಾರದ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಗೀ ರೋಸ್ಟ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ತುಂಬಾ ಚೆನ್ನಾಗಿ ಬಂದಿತ್ತು ಎರಡು ರೆಸಿಪಿನೂ. ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆಲ್ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ.